ಲೈಕ್ ಫುಲ್ ಟ್ರಿಗರ್ ಆಗಿದೆ ಎದಕ್ಕಂತ ಅಂದ್ರೆ ನೀವು ಓದಿಲ್ಲ ಅಂತಂದ್ರೆ ಇವನ್ ತರ ಆಗ್ತೀಯ ಅಂತ ಹೇಳ್ಬಿಟ್ಟವ್ರಪ್ಪ. One free suggestion, friends. US corporate. ಹೇಳ್ತಾನೆ ಕೇಳಿಸ್ಕೊಳ್ಳಿ. ಯಾರೇ MS ಮಾಡಿ ಹೋಗ್ತಿದ್ರಲ್ಲ ಇವಾಗ ಕೇಳಿಸ್ಕೊಳ್ಳಿ. ಟ್ರೈ ಮಾಡ. ನಂಗೆ BP ಬರೋದು ಗೊತ್ತಿಲ್ಲ ರೀ, ಇವ್ನು ಮಾಡೋದ್ ನಂಗೆ BP ಬರುತ್ತೆ ಗ್ಯಾರಂಟಿ. ಒಂದ್ಸರಿ ಕಾಲೇಜಲ್ಲಿ ಇದ್ದಾಗ ಒಬ್ಬನ್ನ ಕಾಲೇಜ್ ಎಂಟ್ರೆನ್ಸ್ ಇಂದ ಕಾಲೇಜ್ ವಾರ್ಡ್ ತನಕ ನಡ್ಸ್ಕೊಂಡು ಹೋಗೋನೆ ಸುಮಂತಣ್ಣ, ನಿಯರ್ಲಿ 3.5 ಕಿಲೋಮೀಟರ್ಸ್. ಗೈಸ್ ನಮ್ಮಂತವ್ರಿಗೆಲ್ಲ ಹುಡುಗಿರು ಸಿಗ್ತಾರ ಗೈಸ್. ವೆರಿ ಸ್ಯಾಡ್ ಸ್ಟೋರಿ ನಂದು. ಹೇಳ್ತಾವನೆ ಇಲ್ಲಿ ಕಾಲೇಜ್ ಎಲ್ಲ ಬಂಕ್ ಮಾಡ್ಬಿಟ್ಟು ಹೋಗ್ತಿದ್ರಂತೆ. ಬಂಕ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಜೈಲು. ಸುಮಂತಣ್ಣನ ಇನ್ನೊಂದ್ ಹೆಸರು ಇಡ್ಬೇಕು ನಾವು, ಕಟ್ಟಪ್ಪ ಅಂತ. ನನಗ್ ದ್ರೋಹ ಮಾಡ್ಬಿಟ್ಟ ಸುಮಂತಣ್ಣ. ಯಾವ್ದು ಕುರ್ಕುರೆನ ಇದ್ ಮಾಡ್ದಂಗಿದೆ, ಕುರ್ಕುರೆ ಅಂತ ಮಟೀರಿಯಲ್ ಇದೆ. ಬೇರೆ ಯಾವ್ದಾದ್ರು ಇದ್ರೆ ಹೇಳಿ, ರೆಸ್ಟೋರೆಂಟ್ ಅಲ್ಲಿ ಬಂದು ತಿಂತೀವಿ. ಗೈಸ್ ಮಲ್ಲೇಶ್ವರಂ ಯಾವ್ದಾದ್ರು ಚೆನ್ನಾಗಿರೋ ರೆಸ್ಟೋರೆಂಟ್ ಏನಾದ್ರು ಇದ್ರೆ ಹೇಳಿ. ಗುಡ್ ಮಾರ್ನಿಂಗ್ ಗಾಯ್ಸ್, ನಿಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಈ ವ್ಲಾಗಿಂಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಡೇ 6, ಇವತ್ತು ಫ್ರೈಡೇ ಅಂದ್ರೆ ಶುಕ್ರವಾರ. ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ ಅಂಡ್ ಅಗೈನ್ ಇವತ್ತು ನೋ ಮೀಟಿಂಗ್ ಫ್ರೈಡೇ. ಸೊ ಮೀಟಿಂಗ್ಗಳು ಇರಲ್ಲ, ಕೆಲಸ ಅಷ್ಟೊಂದು ಇರಲ್ಲ. ಸೊ ಚಿಲ್ ಟೈಮ್ ಇವತ್ತು. ಅಂಡ್ ಅಗೇನ್ ಪ್ರೊಡಕ್ಷನ್ ಇಶ್ಯೂ ಕೂಡ ರಿಸಾಲ್ವ್ ಆಗಿದೆ. ಸೊ ವೀಕೆಂಡ್ ಮಸ್ತ್ ಬಿಂದಾಸ್ ಆಗಿರುತ್ತಂದು ಇವತ್ತು ಮತ್ತೆ ನೆಕ್ಸ್ಟ್ 2 ದಿವಸ ಕೂಡ. ಅಂಡ್ ಅಗೇನ್ ನಮ್ಮಮ್ಮ ಪ್ರೀತಿಯಿಂದ ನಂಗೋಸ್ಕರ ನಾಷ್ಟ ಮಾಡಿದ್ದಾರೆ, ನಾಷ್ಟ ತಿನ್ನೋಣ. ಅಂಡ್ ಅಗೇನ್ ನನ್ನ ನಾಷ್ಟ ಸೆಟಪ್ ನಿಮ್ಗೆ ಹೋದ್ಸರಿ ತೋರ್ಸಂಗೆ ಸೇಮ್ ಸೆಟಪ್ ಇರುತ್ತೆ. ನಾಷ್ಟ ವಿತ್ ಎಂಟರ್ಟೈನ್ಮೆಂಟ್ ಅಂಡ್ ಮೈ ವರ್ಕ್ ವರ್ಕ್ ವರ್ಕ್. ಲ್ಯಾಪ್ಟಾಪ್ ಅನ್ನ ಜಸ್ಟ್ ಆನ್ ಇಡ್ಬೇಕಷ್ಟೇ, ವರ್ಕ್ ಮಾಡ್ತೀವೋ ಬಿಡ್ತೀವೋ ಯಾರಿಗೆ ಕೇಳಲ್ಲ. ಬಟ್ ಅಲ್ಲಿ ಗ್ರೀನ್ ತೋರ್ಸ ಸಾಕಂತ ಇರುತ್ತೆ ಟೀಮ್ಸ್ಗೆ. ಅಂಡ್ ಅಗೇನ್ ಅಮ್ಮ ಹೋಗ್ತವ್ರೆ, ಬಾಯ್ ಹೇಳ್ಬಿಡೋಣ, ಬಾಯ್ ಅಮ್ಮ. ಅಂಡ್ ಎನಿವೇಸ್ ನಾ ಹೇಳ್ದಂಗೆ ಅಮ್ಮನ ಮುಖ ರಿವೀಲ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವರು ನಂಗೆ ಪ್ರಾಮಿಸ್ ಮಾಡಿದ್ದಾರೆ ನನ್ನ ವಿಡಿಯೋ ಇಲ್ಲ ಯಾವ್ದೇ ವಿಡಿಯೋಗೆ 100 ವ್ಯೂಸ್ ಬಂದ್ರೆ ನನ್ನ ವಿಡಿಯೋ ಬರ್ತಾರ ಅಂತ ಹೇಳ್ಬಿಟ್ಟು. ಈಗ ನಾನು ಪ್ರಾಮಿಸ್ ಮಾಡಿದೀನಿ ಅವ್ರ ಮುಖ ತೋರ್ಸಲ್ಲ ಅಂತ, ಆ ವ್ಯೂಸ್ ಬರೋ ತನಕ. ಸೊ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಅಂಡ್ ವ್ಯೂಸ್ ಕೊಡಿ. ಅಂಡ್ ನಮ್ಮಮ್ಮ ಲಾಗಲ್ಲಿ ಬರೋಂಗ್ ಮಾಡಿ. ಸೊ ಬೇಗ ನೋಡಿ. ಸೊ ಎನಿವೇಸ್ ನಾಷ್ಟ ತಿನ್ನೋಣ. ಅಗೇನ್ ಲೈಕ್ ಒಂದ್ ಸ್ವಲ್ಪ ವರ್ಕ್ ಇದೆ, ಕಾಲ್ ಏನಿಲ್ಲ, ಆದ್ರೆ ಫ್ರೆಂಡ್ ಜೊತೆ ಇಲ್ಲ ಕಲೀಗ್ ಜೊತೆ ಕ್ಯಾಚ್ ಅಪ್ ಮಾಡ್ಬಿಟ್ಟು ಒಂದು ಕ್ವಶನ್ ಕೇಳೋದಿತ್ತು, ಅದನ್ನ ಮಾಡ್ಬಿಟ್ಟು 1 ಅವರ್ ಆಮೇಲೆ ಜಿಮ್ ಅಲ್ಲಿ ಸಿಗೋಣ. ಲೆಟ್ಸ್ ಕ್ಯಾಚ್ ಅಪ್. ವೆಲ್ಕಮ್ ಬ್ಯಾಕ್ ಗೈಸ್. ಫೈನಲಿ ನಾಷ್ಟ ಮಾಡಿ ಕಾಲ್ನ ಅಟೆಂಡ್ ಆಗಿ ಜಿಮ್ ಬಂದಿದ್ದೀವಿ ಇವಾಗ. ಅಂಡ್ ಅಗೇನ್ ಸೆಕೆಂಡ್ ಫ್ಲೋರ್ ತಲುಪಿದ್ದೀನಿ. ಇವತ್ತು ಅಗೇನ್ ನಾನು ನಾಷ್ಟ ಆದ್ಮೇಲೆ 1 ಅವರ್ ಆಮೇಲೆ ಬಿಡ್ತಿದ್ದೆ, ಆದ್ರೆ ಸ್ವಲ್ಪ ಲೇಟ್ ಆಯ್ತು, ಒಂದು 30 ಮಿನಿಟ್ಸ್ ಲೇಟ್ ಆಯ್ತು. ದ ರೀಸನ್ ಬೀಯಿಂಗ್ ಮನೆ ಮುಂದೆ ಸ್ವಲ್ಪ ಜಗಳ ಆಗ್ತಾ ಇತ್ತು. ನಾನು ಕುತೂಹಲದಿಂದ ಜಸ್ಟ್ ನೋಡ್ಕೊಂಡು ಕುತ್ಕೊಂಡೆ, ಅದಕ್ಕೆ 30 ನಿಮಿಷ ಆಗೋಯ್ತು ಲೇಟ್. ಅಗೇನ್ ಜಗಳ ಆಗಿದ್ದು ರೀಸನ್ ವೆರಿ ವೆರಿ ಸಿಂಪಲ್. ಮುನ್ಸಿಪಾಲಿಟಿ ಇಲ್ಲ ಲೈಕ್ ಕ್ಲೀನ್ ಮಾಡಕ್ ಬಂದವರು ಕಸ ಕೇಳಿದಾಗ ಯಾವ್ದೋ ಒಬ್ಬ ಚಿಕ್ಕ ಹುಡ್ಗ ಕಸ ತಗೊಂಡೋಗ್ ಕೊಟ್ಟ. ಅವ್ರ ಅಪ್ಪ ಬಂದ್ಬಿಟ್ಟು ಹಂಗೆಲ್ಲ ಮುಟ್ಟಕ್ ಹೋಗ್ಬೇಡ ಅವ್ರನ್ನ ಅಂತ ಅಂದ್ಬಿಟ್ಟ. ಅದನ್ನ ಆ ವರ್ಕರ್ ಕೇಳ್ಬಿಟ್ಟ. ಅಂಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಫುಲ್ ಕ್ರೌಡ್, ತುಂಬವರೆಲ್ಲ ಜನ. ಮೋಸ್ಟ್ಲಿ ಏನೋ ವಾದ ಎಲ್ಲ ಆಯ್ತಲ್ಲಿ. ಅದ್ರಲ್ಲಿ ಲಾಸ್ಟ್ಗೆ ಅವನು ಮುನ್ಸಿಪಾಲಿಟಿ ವರ್ಕರ್ ಲೈಕ್ ಫುಲ್ ಟ್ರಿಗರ್ ಆಗಿದೆ ಎದಕ್ಕಂತ ಅಂದ್ರೆ ನೀವು ಓದಿಲ್ಲ ಅಂತಂದ್ರೆ ಇವನ್ ತರ ಆಗ್ತೀಯ ಅಂತ ಹೇಳ್ಬಿಟ್ಟು ಅವ್ರಪ್ಪ ಫುಲ್ ಟ್ರಿಗರ್ ಆಗ್ಬಿಟ್ಟ ಅವನು. ಅಂಡ್ ಫುಲ್ ಜಗಳ ಆಗೋ ಸಿಚುವೇಶನ್ ಇತ್ತು ಅನ್ಸುತ್ತೆ. ಹಾಗೆ ನಾನು ಬಹಳ ಟೈಮ್ ವೇಸ್ಟ್ ಮಾಡೋ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಗೇನ್ ಬಂದ್ರು 30 ಮಿನಿಟ್ಸ್ ವೇಸ್ಟ್ ಆಯ್ತು ನಂದು. ಸ್ಟಿಲ್ ಇವತ್ತು ಫ್ರೈಡೆ ಅಂಡ್ ಇವತ್ತು ನನ್ನ ಫೇವ್ರೆಟ್ ಡೇ ಕೂಡ, ಯಾಕಂದ್ರೆ ಇವತ್ತು ಆರ್ಮ್ಸ್ ಮಾಡೋಣ ನಾವು. ಆರ್ಮ್ಸ್ ಅಲ್ಲಿ ಅಗೇನ್ ಬೈಸೆಪ್ಸ್, ಟ್ರೈಸೆಪ್ಸ್ ಮತ್ತೆ 4 ಆರ್ಮ್ಸ್ ಎಲ್ಲದಕ್ಕೂ ಮೂರು ಎಕ್ಸರ್ಸೈಸ್ ಮಾಡೋಣ. ಅಂಡ್ ಇವತ್ತು ನನ್ನ ಫೇವ್ರೆಟ್ ಡೇ. ನೀವು ನೋಡ್ಬೋದು ನಂದು ಎಲ್ಲ ವರ್ಕೌಟ್ ಆದ್ಮೇಲೆ ಲಾಸ್ಟ್ ನನ್ನ ಕೈ ಹಿಂಗ್ ಪಂಪ್ ಆಗಿರುತ್ತೆ, ಫುಲ್ಲು ದೊಡ್ಡದಾಗಿರುತ್ತೆ, ಪಂಪ್ ಆಗಿರುತ್ತೆ. ಅಂಡ್ ನಿಮ್ಗೆ ಅಗೇನ್ ಥರ್ಡ್ ಸೈಡ್ ತೋರಿಸ್ತೀನಿ ಎಲ್ಲಾನು. ಇಲ್ಲಿ ನಾನು ಎತ್ತುವ ಮ್ಯಾಕ್ಸಿಮಮ್ ವೆಯ್ಟ್ ಎತ್ತಕ್ಕಾಗುತ್ತೆ ಆ ಸೆಟ್ ಅಷ್ಟೇ ತೋರಿಸ್ತೀನಿ ನಿಮ್ಗೆ. ನೀವು ನೋಡಿ ಎಂಜಾಯ್ ಮಾಡಿ. ಫಸ್ಟು ವಾರ್ಮ್ ಅಪ್ ಆಕ್ಚುಲಿ ನಾನು ಸ್ವಲ್ಪ ಮನೇಲಿ ಮಾಡ್ಕೊಂಬಂದೆ. ಕಾಲ್ ಆದ್ಮೇಲೆ ಸ್ವಲ್ಪ ಟೈಮ್ ಇತ್ತು ನನ್ನ ಹತ್ರ, ಅದಾದ್ಮೇಲೆ ಇನ್ನೊಂದು ಕಾಲ್ ಬರೋದಿತ್ತು. ಸೊ ಅದಕ್ಕೆ ಆ ಟೈಮಲ್ಲಿ ನಾನು ವಾರ್ಮ್ ಅಪ್ ಮಾಡ್ಕೊಂಡ್ಬಿಟ್ಟೆ.
ಆದ್ರೆ ಅಗೇನ್ ಇಲ್ಲಿ ಸ್ವಲ್ಪ ಪುಷಪ್ಸ್ ಮತ್ತೆ ಪುಲ್ಅಪ್ಸ್ ಮಾಡೋಣ, ಅದಾದ್ಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ವರ್ಕೌಟ್ ಬೈಸೆಪ್ಸ್ ಇಂದ ಸ್ಟಾರ್ಟ್ ಮಾಡೋಣ, ಅದಾದ್ಮೇಲೆ ಟ್ರೈಸೆಪ್ಸ್ ಹೋಗಿ ಲಾಸ್ಟ್ ಫೋರ್ ಆರ್ಮ್ಸ್ ಮುಗಿಸ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ಅಂಡ್ ಲೆಟ್ಸ್ ಕ್ಯಾಚ್ ಅಪ್. ಸೊ ಗೈಸ್, ನಮ್ಮ ಎಲ್ಲ ವರ್ಕೌಟ್ ಆಗಿದೆ ಕಂಪ್ಲೀಟ್. ಫೋರ್ ಆರ್ಮ್ಸ್ಗೆ ಬೈಸೆಪ್ಸ್, ಟ್ರೈಸೆಪ್ಸ್, ಫೋರ್ ಆರ್ಮ್ಸ್ ಎಲ್ಲ ಆಗಿದೆ ಕಂಪ್ಲೀಟ್. ಅಂಡ್ ಅಗೇನ್ ಫಾರ್ ದ ಮೂಮೆಂಟ್ ಆಫ್ ಟ್ರೂತ್, ನಾವು ಮಾಡಿರೋ ವರ್ಕೌಟ್ ಎಫೆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ದಿ ಪಂಪ್ ತೋರ್ಸ್ಲಾ ತೋರ್ಸ್ಲಾ. ಸೊ ನೀವ್ ಹೇಳಿ, ಪಂಪ್ ಕಾಣಿಸ್ತಿದ್ಯಾ ಇಲ್ವಾ ಅಂತ. ಅಗೇನ್ ನಾನು ನಿಮ್ಗೆ ತೋರಿಸಿದೆಲ್ಲ ಥರ್ಡ್ ಸೆಟ್ ಫುಲ್ ಲೈಕ್ ನಾನು ಮಾಡ್ಕೊಳ್ಳೋ ಇಲ್ಲ ಲೈಕ್ ನಾನು ನಾರ್ಮಲ್ ಆಗಿ ಮಾಡೋ ಮ್ಯಾಕ್ಸಿಮಮ್ ವೇಟ್, ನನ್ನ ಕೆಪಾಸಿಟಿ ನಿಮಗೆ ತೋರಿಸಿದೀನಿ. ಅಂಡ್ ಅಗೇನ್ ಇದು ನಾನು ನಾರ್ಮಲ್ ಆಗಿ ಮಾಡೋ ಇಷ್ಟೇ ವರ್ಕೌಟ್. ಇದ್ ಬಿಟ್ರೆ ಒಂದ್ ಇಲ್ಲ ಎರಡು ಸ್ವಲ್ಪ ವೇರಿಯೇಷನ್ ಅಲ್ಲಿ ಮಾಡ್ತೀನಿ ವರ್ಕೌಟ್ಗಳು, ಅದೇ ಸ್ಟಿಲ್ ಇದ್ರ ಅರೌಂಡೇ ರಿವಾಲ್ವ್ ಆಗ್ತಾ ಇರುತ್ತೆ ಎಲ್ಲ ವರ್ಕೌಟ್ಗಳು. ಸೊ ಅಗೇನ್ ನಮ್ಮ ವರ್ಕೌಟ್ ಆಗಿದೆ ಕಂಪ್ಲೀಟ್. ಮನೆಗೆ ಹೋಗ್ಬಿಟ್ಟು ಕ್ಯಾಚ್ ಅಪ್ ಮಾಡೋಣ. ಅಂಡ್ ಇನ್ನೊಂದು ಹೇಳೋದೈತೆ ನಿಮ್ಗೆ, ನನ್ನ ಕಾಲೇಜ್ ಫ್ರೆಂಡ್ ಅಂದ್ರೆ NMIT ಕಾಲೇಜ್ ಫ್ರೆಂಡ್ ಒಬ್ಬ US ಇಂದ ವಾಪಸ್ ಬಂದವನೆ. ಅಂಡ್ ನೀವು ನನ್ನ ಹಳೆ ಲಾಗ್ ನೋಡಿರ್ಬೋದು, ರಿಲೇಟೆಡ್ ಟು ಕಾಲೇಜ್ ವಿಸಿಟ್. ಅದ್ರಲ್ಲಿ ಅವನಿದ್ದ. ಅವನ್ ಆಕ್ಚುಲಿ ಮುಂದಿನ ವಾರ ವಾಪಸ್ ಹೋಗ್ತಾವನೆ. ಅದಕ್ಕಿಂತ ಮೊದಲು ಒಂದ್ಸರಿ ಮೀಟಪ್ ಆಗೋಣ ಅಂತ ಅಂದ. ಅದಕ್ಕೆ ನಾನು ಯಾವ್ದಾದ್ರು ಮಾಲ್ಗೆ ಇಲ್ಲ ಯಾವ್ದಾದ್ರು ಹೊರಗೆ ಜಾಗಕ್ಕೆ ಮೀಟ್ ಆಗೋಣ ಅಂತ ಅಂದೆ. ಸೊ ಅನ್ನೋದಕ್ಕೆ ಒಪ್ಕೊಂಡವನೆ. ಮೋಸ್ಟ್ಲಿ ಇವಾಗ ನಾವು ಲೂಲು ಮಾಲ್ಗೆ ಹೋಗ್ತೀವಿ. ಅಂಡ್ ಹಾಗೆ ನಾನು ಒಂದ್ಸರಿ ಆಲ್ರೆಡಿ ಹೋಗಿದ್ದೆ ಅಲ್ಲಿ ಲೂಲು ಮಾಲ್ಗೆ. ಅಲ್ಲಿ ಫೈನಲ್ ಇಲ್ಲ ಲೈಕ್ ಲಾಸ್ಟ್ ಫ್ಲೋರ್ ಅಲ್ಲಿ ಗೇಮ್ಸ್ ಚೆನ್ನಾಗಿದಾವೆ. ಸೊ ಅಗೇನ್ ನಿಮ್ಗೆ ಎಲ್ಲ ತೋರಿಸ್ತೀನಿ, ಎಲ್ಲ ನೀವು ನಮ್ಮ ಜೊತೆ ಎಂಜಾಯ್ ಮಾಡಿ. ಸೊ ಸಿಗೋಣ ಆಗಿದ್ರೆ. ಮೋಸ್ಟ್ಲಿ ಇವಾಗ ಫ್ರೆಂಡ್ ಮನೆಗೆ ಹೋಗ್ತೀನಿ ಇವಾಗ. ಸೊ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಕ್ಯಾಚ್ ಅಪ್. ಸೊ ಗೈಸ್, ಮನೆಗೆ ಬಂದು ಸ್ವಲ್ಪ ಪ್ರೋಟೀನ್ ಶೇಕ್ ತೊಗೊಂಡು ಫ್ರೆಶನ್ ಅಪ್ ಆದ. ಸೊ ಇವಾಗ ಫ್ರೆಂಡ್ ಮನೆಗೆ ಹೊರಡೋಣ. ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಆಲ್ರೆಡಿ ನೀವು ನೋಡಿರ್ಬೇಕು 4 ಲಾಗಲ್ಲಿ. ಹಾಗೆ ನೋಡಿಲ್ಲ ಅಂದ್ರೆ ಇಷ್ಟು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮಗೆ. ಸೊ ಪರಿಚಯ ಆಗುತ್ತೆ. ಸೊ ಸ್ಟೇ ಟ್ಯೂನ್. ಸುಮಂತ್. ಸೊ ಗೈಸ್, ಮನೆಗೆ ಬಂದಿದ್ದೀವಿ. ಅಗೇನ್ ಆಕ್ಚುಲಿ 4 ಗಂಟೆಗೆ ಬಿಡ್ಬೇಕಾಗಿತ್ತು. 4 ಇಂದ 5 ಮಾಡ್ದ, 5 ಇಂದ 5:15 ಮಾಡ್ದ, 5:15 ಹಂಗ್ ಬಿಡೋಂಗಾಯ್ತು. ನೀವ್ ಗಾಡಿ ತರ್ತೀಯಾ ಮತ್ತೆ? ಓ, ಅದ್ರಲ್ಲಿ ಹೆಲ್ಮೆಟ್ ಇಟ್ಟಿರ್ತೀಯಾ? ಹಾಯ್ ಬ್ರೋ. ಎಸ್, ನೀನು ಆರಾಮ? ನೈಸ್. ಸೊ ಗೈಸ್, ಚೇಂಜ್ ಆಫ್ ಪ್ಲಾನ್ಸ್. ಸುಮಂತ್ ಕರ್ಕೊಂಡು ಲೂಲು ಮಲಗೋ ಪ್ಲಾನ್ ಇತ್ತು. ಫ್ರೆಂಡ್ಸ್ And ಹಿಂಗೆ again- ಮಾಡ್ತಾನೆ ಯಾವಾಗ್ಲೂ. ಅಂಡ್ ಅಗೇನ್ ಮಲ್ಲೇಶ್ವರಂ ಅಲ್ಲಿ ಎಲ್ಲಾ ಕಡೆ ಹಡ್ಡಿಗ್ ಬಿಟ್ಟವ್ರೆ, ಎಲ್ಲಾ ಕ್ರಾಸ್ ಅಲ್ಲೂ.
ಟ್ರಾಫಿಕ್ ಜಾಮ್ ಅನಿಸ್ತಾ ಅಂಡ್ ಅಗೇನ್ ಗೂಗಲ್ ಮ್ಯಾಪ್ಸ್ ಅಲ್ಲಿ 4 ಕಿಲೋಮೀಟರ್ಗೆ ಎಷ್ಟು ಹಾ ಬಹಳ ಬಹಳ ತೋರ್ಸ್ತು. ಅದಕ್ಕೆ ಚೇಂಜ್ ಆಫ್ ಪ್ಲಾನ್ಸ್. ಇಲ್ಲೇ ಮಲ್ಲೇಶ್ವರಂ ಹೊರಗಡೆ ಬಂತ. ಇಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಇತ್ತು. ಅದನ್ನ ಮುಗಿಸ್ಕೊಂಡು ಯಾವ್ದು ಚಾಟ್ ಸಾಯಿರಾಮ್ ಗೆ ಹೋಗೋಣ ಅಂತ ಪ್ಲಾನ್ ಆಯ್ತು. ಅಗೇನ್ ಈ ಏರಿಯಾ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸುಮಂತ್ ನನ್ಗೆ ಟೂರಿಸಂ ಮಾಡಿಸೋನಿಲ್ಲ ಇವಾಗ. ಸುಮಂತ್ ಏನಾದ್ರು ನಾನೇ ಕಳೆದವ್ರೆ ಸುಮಂತೆ ಕಾರಣ ಅದಕ್ಕೆ. ಬೇರೆ ಯಾವ್ದಾದ್ರು ಇದ್ರೆ ಹೇಳಿ, ರೆಸ್ಟೋರೆಂಟ್ ಅಲ್ಲಿ ಬಂದು ತಿಂತೀವಿ. ಗೈಸ್ ಮಲ್ಲೇಶ್ವರಂ ಅಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ರೆಸ್ಟೋರೆಂಟ್ ಏನಾದ್ರು ಇದ್ರೆ ಹೇಳಿ. ಲೂಲು ಮಾಲ್ ಕ್ಯಾನ್ಸಲ್ ಆಗಿದೆ. ಸೊ ಇಲ್ಲೇ ಎಲ್ಲಾದ್ರೂ ಸಿಕ್ಕೋಣ ಪ್ಲಾನ್ ಇದೆ. ಯಾವ್ದಾದ್ರು ಚಾಟ್ಸ್ ತಿನ್ಕೊಂಡು ಮನೆ ಹೋಗ್ತೀವಿ ಹಂಗೆ. ಸೊ ಕ್ಯಾಚಪ್ ಮಾಡೋಣ. ಸೊ ಗೈಸ್ ಅಗೇನ್ ದೇವಸ್ಥಾನ ಬರೋ ಪ್ಲಾನ್ ಇರ್ಲಿಲ್ಲ. ಸುಮಂತ್ ಬರೋಂಗ್ ಮಾಡ್ಬಿಟ್ಟ. ಫುಲ್ ಪ್ರಿಪೇರ್ ಆಗಿ ಬಂದಿದೆ ಮಾಲ್ಗೋಣ ಅಂತ ಹೇಳ್ಬಿಟ್ಟು. ಇವಾಗ ದೇವಸ್ಥಾನ ಬರೋದ್ರಿಂದ ನಾನು ಕ್ಯಾನ್ಸಲ್ ಮಾಡ್ತೇನೆ. ಶೂಸ್ ಎಲ್ಲ ತೆಗಿಯಂಗ ಆಗೋಯ್ತು ಇವಾಗ. ಸೊ ಗೈಸ್ ನಾ ಹೇಳ್ದಂಗೆ ಅಗೇನ್ ಇಲ್ಲಿ ಬರೋ ಪ್ಲಾನ್ ಇರ್ಲಿಲ್ಲ. ಫುಲ್ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೆ. ಶೂಸ್ ಬಿಚ್ಚಂಗ್ ಮಾಡ್ಬಿಟ್ಟ ಸುಮಂತ್ ಅಣ್ಣ. ನಗ್ತಾ ಇಲ್ಲಿ ನಿಂತ್ಕೊಂಡು ಹೊಡೆದೆ ಸುಮಂತ್. ಬುದ್ಧಿ ಕೊಡ್ಲಿ ಅಂತ ಒಳ್ಳೆ ಬುದ್ಧಿ ಕೊಡ್ಬೇಕು. ಒಳ್ಳೆ ಬುದ್ಧಿ ಇದೆ, ಇನ್ನೇನ್ ಕೊಡ್ತಾ ಹೇಳು. ನೀನ್ ಹೇಳು ನಿಂಗೆ ಒಳ್ಳೆ ಕಂಪ್ನಿ ಬೇಕಂತ ಬೇಡ್ಕೊಳಕ್ ಬಂದಿದ್ಯಾ ಅಂತ ಹೇಳು. ಒಳ್ಳೆ ಕೆಲಸ ಗೈಸ್ ಅಗೇನ್ ಕ್ವಿಕ್ ಇಂಟ್ರೊಡಕ್ಷನ್. ಸುಮಂತ್ ಅಣ್ಣ ನಮ್ಮ NMIT ಫ್ರೆಂಡ್ ಅಂಡ್ ಇವಾಗ US ಅಲ್ಲಿ ಯಾವ ರಿಲೇಟೆಡ್ ಓದ್ತಿದ್ದೆ ಹೇಳು. ಡೇಟಾ ಸೈನ್ಸ್ ರಿಲೇಟೆಡ್ MS ಮಾಡ್ತಾವನೆ. ಸೊ ಅಗೇನ್ MS ಅಲ್ಲಿ ಪ್ಲೇಸ್ಮೆಂಟ್ ಆಗ್ಲಿ ಅಂತ ಕೇಳ್ಕೊಳಕ್ ಬಂದವನ್ ಇಲ್ಲಿ. ಸೊ ಗೈಸ್ ಇಲ್ಲಿ ವಿಡಿಯೋ ಮಾಡೋಣ ಅನ್ಕೊಂಡ್ರೆ ವಿಡಿಯೋ ಅಲೌಡ್ ಇಲ್ಲ ಒಳಗಡೆ. ಸೊ ಇಲ್ಲಿ ಪ್ರದಕ್ಷಿಣೆ ಹಾಕೋಣ. ಪ್ರದಕ್ಷಿಣೆ ಆಚೆನೆ ಹಾಕಿ ಅಷ್ಟೇ ಅಲೌಡ್ ಇದೆ, ಹೊರಗಡೆ ತನಕ ಅಲೌಡ್ ಇಲ್ಲ. ಏನ್ ಆಚೆ ಹೋಗೋದ ಇದು. ಸುಮಂತ್ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾವನೆ. ಆಚೆ ಕರ್ಕೊಂಡು ಹೋಗ್ತಿದ್ಯಾ? ಶೂಸ್ ಆ ಕಡೆ ಬಿಚ್ಚಿದ್ಯೋ. ವಿಚ್ ಸೈಡ್ ಇಸ್ ದಿಸ್? ಓ ಇದು ವೇಡಿಂಗ್ ಕ್ರಾಸ್. ಸೊ ಗೈಸ್ ನಮ್ಮ ಸುಮಂತ್ ಯಾವ್ದೋ ಲೂಪ್ ಹೋಲ್ ಇಂದ ಆಚೆ ಕರ್ಕೊಂಡ್ ಬಂದ ನಮ್ಮನ್ನ. ವೇಡಿಂಗ್ ಕ್ರಾಸ್ ಎಷ್ಟೇ ಕ್ರಾಸ್ ಇದು ಮಲ್ಲೇಶ್ವರಂ. ಓ ಮಲ್ಲೇಶ್ವರಂ 8 ಕ್ರಾಸ್ ಬಂದು ಇವಾಗ. ಆ ರೋಡ್ ಲೆಫ್ಟ್ ಸೈಡ್ ರೋಡ್ ಇಂದ ಬಂದಿದ್ದು. ಲೆಫ್ಟ್ ಸೈಡ್ ರೋಡ್ ಇಂದ ರೈಟ್ ಸೈಡ್ ರೋಡ್ ಬಂದಿ ನಾವು ಇವಾಗ. ಹಾಗೇನ್ ಮೋಮೋಲ್ ತರ ಇದೆ ಅದು. ಆ ಕ್ರಾಸ್ ಈ ಕ್ರಾಸ್. ಸೊ ಗೈಸ್ ಸುಮಂತ್ ಅಣ್ಣ ಅಲ್ಲಿ ಇಲ್ಲಿ ಓಮೋಲ್ ಅಲ್ಲಿ ಸುತ್ತಾಡ್ಸ್ಕೊಂಡ್ಬಂದು ಈಗ ರೋಡ್ ಇಂದ ಈ ಏನ ರೋಡ್ ಡೌನ್ ರೋಡ್ ಇಂದ ಅಪ್ ರೋಡ್. ಆ ಕ್ರಾಸ್ ಇಂದ ಈ ಕ್ರಾಸ್ ಸುತ್ತಾಡ್ಸ್ಕೊಂಡ್ ಬಂದ. ಫೈನಲಿ ಶೂಸ್ ಹತ್ರ ಬಂದಿದೀವಿ. ಶೂಸ್ ಹಾಕೊಂಡ್ಬಿಟ್ಟು ಚಾಟ್ಸ್ ತಿನ್ನಕ್ ಹೋಗೋಣ. ಸೊ ಗೈಸ್ ಫೈನಲಿ ಕರ್ಕೊಂಡ್ ಸುಮಂತ್ ಅಣ್ಣ ನಮ್ನ. ಯಾವ್ದು ಸ್ಟೋರ್ ಇಲ್ಲಿದೆ, ಶ್ರೀ ಸಾಯಿರಾಮ್ ಚಾಟ್ಸ್. ತಿಂದು ತೋರಿಸಿ ನಿಮ್ಗೆ ಹೆಂಗಿದೆ ಅಂತ ರಿವ್ಯೂ ಕೊಡೋಣ. ಗೈಸ್ ಸುಮಂತ್ ಟ್ರೀಟ್. ಸಾಯಿರಾಮ್ ಸ್ಪೆಷಲ್ ಒಂದು ಸ್ಟೂಡೆಂಟ್ ಸ್ಪೆಷಲ್ ಅಂತ. ಅವನಿಗೋಸ್ಕರ ಸಾಯಿರಾಮ್ ಸ್ಪೆಷಲ್, ನನ್ಗೋಸ್ಕರ ಸ್ಟೂಡೆಂಟ್ ಸ್ಪೆಷಲ್. ಸೊ ಸುಮಂತ್ ಅಣ್ಣನ ಇದು ಏನೋ ಹೈಡೌಟ್ ಇದೆ. ಕಾಲೇಜ್ ಬಂಕ್ ಮಾಡಿದಾಗ ಇಲ್ಲೇ ಬರ್ದಿದ್ದ. ಸೊ ಗೈಸ್ ಇದು ಸಾಯಿರಾಮ್ ಸ್ಪೆಷಲ್. ಇನ್ನೊಂದೇ ಸ್ಟೂಡೆಂಟ್ ಸ್ಪೆಷಲ್ ಬರೋದಿದೆ ಗೈಸ್. ನನ್ಗೆ ಸ್ಟೂಡೆಂಟ್ ಸ್ಪೆಷಲ್ ಬರೋದಿದೆ. ತಿಂದು ಹೇಳ್ತೀನಿ ಎಲ್ರಿಗೂ ಎಷ್ಟು ಜನ ಕಲ್ತಿದ್ಯಾ ನೀನು. ಸೊ ಗೈಸ್ ಫೈನಲಿ ಸ್ಟೂಡೆಂಟ್ ಸ್ಪೆಷಲ್ ಬಂದಿದೆ. ನೀ ಫಸ್ಟ್ ಟೈಮ್ ಟ್ರೈ ಮಾಡ್ತಿಲ್ಲ ಅದಾನೆ ಇದು. ಓಕೆ ನಾನು ಮಾಡೋಣ, ನಾನು ಹೇಳ್ತೀನಿ. ಪುರಿಯಲ್ಲ ಅನ್ಸುತ್ತೆ, ಬೇರೆ ಏನೋ ಇದೆ. ಯಾವ್ದು ಕುರ್ಕುರೆನ ಇದ್ ಮಾಡ್ದಂಗಿದೆ. ಕುರ್ಕುರೆ ಅಂತ ಮಟೀರಿಯಲ್ ಇದೆ. ಚೆನ್ನಾಗಿದ್ದಾರೆ, ಸ್ವೀಟ್ ಇದೆ ಅದು. ಅದು ಸ್ವಲ್ಪ ಖಾರ ಇದೆ. ಸಾಯಿರಾಮ್ ಸ್ಪೆಷಲ್. ನೀನ್ ಬೇಗ ಹಾಕ್ಸ್ಕೊಂಬಂದ ಹೆಂಗಿದ್ನ? ಬೇಗ ಬಂದು ಹಾಕ್ಸ್ಕೊಂಬಂದ ಹೆಂಗೆ ನಂದಂತ ಹೇಳ್ಬಿಟ್ಟೆ. ನೀನ್ ಮಾತ್ರ ಖಾರ ಹಾಕ್ಸ್ಕೊಂಡಿದ್ಯಾ ಮತ್ತೆ. ಗೈಸ್ ಅವ್ನ್ ಮಾತ್ರ ಖಾರ ಹಾಕ್ಸ್ಕೊಂಡ್ಬಿಟ್ಟು ನನ್ ಸ್ವೀಟ್ ಹಾಕ್ಸ್ಕೊಂಬಂದ ನೀವು. ನಾನು ಆಕ್ಚುಲಿ ಖಾರ ತಿಂತೀನಿ. ಫೈನಲಿ ಕುತ್ಕೊಳ್ಳೋಕ್ ಜಾಗ ಸಿಕ್ಕಿದೆ. ಅವಾಗ ನಿಂತ್ಕೊಂಡ್ಬಿಟ್ಟು ತಿಂತಾ ಇದ್ವಿ. ಅಗೇನ್ ಇಲ್ಲಿ ಸುಮಂತ್ಗೆ ಇಲ್ಲಿ ಫ್ಲಾಶ್ ಬ್ಯಾಕ್ಸ್ ಬರ್ತಿದ್ದು ಕಾಲೇಜ್ ಇದು. ಅವನು ಅಗೇನ್ ಕಾಲೇಜಲ್ಲಿ ಟಾಪರ್ ಆಗಿದ್ದ, ವಿದ್ಯಾಮಂದಿರ್ ಸ್ಟೂಡೆಂಟ್. ಎಲೆಕ್ಟ್ರಾನಿಕ್ಸ್ ಟಾಪರ್ ಇಲ್ಲ. ಸೊ ಅಗೇನ್ ಇದು ಬಂದ ಫ್ಲಾಶ್ ಬ್ಯಾಕ್ಸ್ ಬರ್ತಿದೆ. ಅವ್ರು ಕಾಲೇಜ್ ಸ್ಟ್ರೈಟ್ ರೋಡ್ ಇದು. ಸೊ ಹೇಳ್ತಾವನೆ ಇಲ್ಲಿ ಕಾಲೇಜ್ ಎಲ್ಲ ಬಂಕ್ ಮಾಡ್ಬಿಟ್ಟು ಹೋಗ್ತಿದ್ರಂತೆ. ಬಂಕ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಜೈಲು. ಬಂಕ್ ಮಾಡಕ್ಕಾಗಲ್ಲ, ಜೈಲು. ಅರೆ ಸ್ಟಿಲ್ ಬಂಕ್ ಮಾಡ್ತಿದ್ರು. ಯಾವ ಲೆವೆಲ್ ಅಲ್ಲಿ ಇವರು ಫಂಟರ್ ಆಗಿದ್ರು ಬಂಕ್ ಮಾಡೋದಲ್ಲಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಗೈಸ್ ನಾನು ಆಕ್ಚುಲಿ ಸ್ಟೂಡೆಂಟ್ಸ್ ಪೈಸೆ ಚೆನ್ನಾಗಿಲ್ಲ ಅಂತ ಹೇಳಿದ್ ಕೂಡ ಸುಮಂತ್ ಅಣ್ಣ ಪಾನಿಪುರಿ ಆರ್ಡರ್ ಮಾಡಕ್ ಸೊ ಸ್ವೀಟ್. ಅಗೇನ್ ಆಕ್ಚುಲಿ ಚೆನ್ನಾಗಿರಲಿಲ್ಲ ಸ್ಟೂಡೆಂಟ್ ಸ್ಪೆಷಲ್. ಅದಕ್ಕಿಂತ ಸಾಯಿರಾಮ್ ಸ್ಪೆಷಲ್ ಚೆನ್ನಾಗಿತ್ತು.
ನೋಡೋಣ ಇಲ್ಲಿನ ಪಾನಿಪುರಿ ಹೆಂಗಿದೆ ಅಂತ. ಫೇಮಸ್ ಇದೆ ಅಂತ ಇದು ಪಾನಿಪುರಿ. ತಿನ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಫೈನಲಿ ಸುಮಂತ್ ಅಣ್ಣ ಪಾನಿಪುರಿ ತಗೊಂಡ್ಬಂದವ್ರೆ. ನೀನೇ ಫಸ್ಟ್ ಟೇಸ್ಟ್ ಮಾಡು, ನೀನೇ ಇನಾಗ್ರೇಟ್ ಮಾಡು. ಆಕ್ಚುಲಿ ಇರ್ತಿದ್ದಿಲ್ಲ, ನೀನ್ ಪಾನಿಪುರಿ ತಿಂದಿಲ್ಲ? ಇಲ್ಲೇ ಆಗ್ತಿತ್ತು, ಎಲ್ಲ ಕಡೆ ಸಿಗುತ್ತೆ. ನೀನ್ ರೆಗ್ಯುಲರ್ ಕಸ್ಟಮರ್ ಮತ್ತೆ ಪಾನಿಪುರಿ ತಿಂದಲ್ಲ ಹೆಂಗ್ ಹೇಳು? Cheers. ಚೆನ್ನಾಗಿದ್ರೆ ನಾನ್ ತಿಂತೀನಿ, ಇಲ್ಲ ಅಂದ್ರೆ ತಿನ್ನಲ್ಲ. ರೇಟ್ 4 ಔಟ್ ಆಫ್ 5 ಎಷ್ಟು? 4. ಸೊ ಗೈಸ್ 4 ಅಂತ ಹೇಳ್ತವನೆ. ಹಾ, ಕುತ್ಕೋ ಹಂಗಂದ್ರೆ, ಕುತ್ಕೋ ಟ್ರೈ ಮಾಡ. ಸೇಮ್ 4 ಔಟ್ ಆಫ್ 5. ಅದೇ ನಾಶುಡಿ ಬಸ್ ಸ್ಟಾಪ್ ಅಲ್ಲಿ ಅಂಕಲ್ ಚೆನ್ನಾಗಿ ಮಾಡಿ. 5 ಔಟ್ ಆಫ್ 5. ಸೊ ಗೈಸ್ ಸುಮಂತ್ ಅಣ್ಣ ಹೇಳ್ತವನೆ, ಒಂದು ಶ್ರೀನಾಥ್ ಸ್ಪೆಷಲ್, ಅರ್ಧ ಚಿಲ್ಡ್ರನ್ ಸ್ಪೆಷಲ್, ಸ್ಟೂಡೆಂಟ್ ಸ್ಪೆಷಲ್, ಮತ್ತೆ 2 ಪೂರಿ ತಿಂದಿದ್ದಕ್ಕೆ ಹೊಟ್ಟೆ ಫುಲ್ ಆಯ್ತಂತೆ. ರೀಸನ್ ಕೇಳಿದ್ರೆ ಸಣ್ಣ ಆಗೋನಂತೆ ಇವಾಗ. ಸೊ ಬಾಡಿ ತಡಿಯಲ್ಲ, ತೋರಿಸ್ತೀನಿ, ನೀವೇ ರಿವ್ಯೂ ಕೊಡಿ. ಹೇಗಿದೆ ಹೇಗಾದ ಇವ್ ಹಂಗೆ ಇದೆಯಲ್ಲ. ಎಸ್, ಅವ್ನ್ ಕಾಲೇಜಲ್ಲಿ ಇದ್ದಾಗ್ಲೂ ಹಿಂಗೆ ಇದ್ದ, ಯಾವಾಗಲೂ ಹಿಂಗೆ ಅವನೆ. ಬೇಕಾದ್ರೆ ಕಾಲೇಜ್ ಫೋಟೋ ಟ್ಯಾಗ್ ಮಾಡ್ತೀನಿ. ಅವ ಹೆಂಗಿದೆ ಯಾವಾಗಲೂ ಹಂಗೆ ಅವನೆ. ಎನಿವೇಸ್ ಗೈಸ್, ಹೊಟ್ಟೆ ಫುಲ್ ಆಗಿದೆ ಅಂತೆ. ನೋಡೋಣ ಇನ್ನು ಹೋಗೋದಾ ಬೇಡವಾ, ಮತ್ತೆ ಇವಾಗ ಹೋಗೋದಾ ಬೇಡವಾ ಬೇರೆ ಕಡೆ? ಲೆಫ್ಟ್ ಬಾ. ಸೊ ಸುಮಂತ್ ಅಣ್ಣ ಕರ್ಕೊಂಡು ಹೋಗ್ತಾ ಅಲ್ಲಿ ಹೋಗ್ತೀನಿ ಇವಾಗ. ಬೇಕಾದ್ರೆ ಮಲ್ಲೇಶ್ವರಂ ನ್ಯೂ ನಟ, ಮಂತ್ರಿ ಮಾಲ್ ಲೇಟ್ ಆಗುತ್ತೆ. ಮಂತ್ರಿ ಮಾಲ್ ಹೋಗೋಣ. ಗೈಸ್ ಒಂದ್ ರೌಂಡ್ ಮಂತ್ರಿ ಮಾಲ್ ಹೋಗೋಣ. ಓಪನ್ ಇದ್ರೆ ಹೋಗೋಣ, ಇಲ್ಲಾಂದ್ರೆ ಹಂಗೆ ಯೂಟರ್ನ್. ಸೊ ಗೈಸ್ ನೀವು ನೋಡ್ತಿರ್ಬೋದು, ಮಂತ್ರಿ ಮಾಲ್ಗೆ ಇನ್ನ 1 ಕಿಲೋಮೀಟರ್ ಇದೆ. ನಾನ್ ಸುಮಂತ್ ಅಣ್ಣನ್ ಕೇಳಿದೆ ಪಾರ್ಕಿಂಗ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಅವ್ನು ಹೇಳ್ತವನೆ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಹೇಳ್ತವನೆ. ಅದ್ಯಾ ರೈಟ್. ಸೊ ಹಾಗೆ ನಾನು ಸುಮಂತಿನ ಗೂಗಲ್ ಅನ್ಸಿ ಇವಾಗ. ಸೊ ದಾರಿ ಹೇಳ್ಬೇಕು, ಪ್ಲಸ್ ನಿಮ್ ಜೊತೆ ಮಾತಾಡ್ಬೇಕು. ಸೊ ಅಡ್ಜಸ್ಟ್ ಮಾಡ್ಕೊಡಿ. ಅಡಗ ಹೇಳ್ದಂಗೆ ಸುಮಂತ್ ಅಣ್ಣದ ಇದು ಹೊಸದಲ್ಲ. ಒಂದ್ಸರಿ ಕಾಲೇಜಲ್ಲಿ ಇದ್ದಾಗ ಒಬ್ಬನ್ನ ಕಾಲೇಜ್ ಎಂಟ್ರೆನ್ಸ್ ಇಂದ ಕಾಲೇಜ್ ವಾರ್ಡ್ ತನಕ ನಡ್ಸ್ಕೊಂಡು ಹೋಗೋಣ ಸುಮಂತ್ ಅಣ್ಣ. ನಿಯರ್ಲಿ 3.5 ಕಿಲೋಮೀಟರ್ಸ್. ಅವ್ನ್ ಪಾಪ ಗೊತ್ತಿಲ್ಲ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು 3.5 ಕಿಲೋಮೀಟರ್ ನಡ್ಸ್ಕೊಂಡು ಹೋಗೋಣ ಅಣ್ಣ. ಅವನು ನಡ್ಕೊಂಡ್ ಬಂದೋ ನಿಮ್ ಜೊತೆ, ಅವನ್ ಇನ್ನ ಸೈಕೋನ್. ಸೊ ವೈಸ್ ಫೈನಲಿ ನಿಯರ್ಲಿ ಒಂದು 15 ನಿಮಿಷ ಕಷ್ಟಪಟ್ಟ ಮೇಲೆ ಪಾರ್ಕಿಂಗ್ ಸಿಕ್ಕಿದೆ. ಸುಮಂತ್ ಅಣ್ಣನ್ ಟ್ಯಾಲೆಂಟೇ ಇಲ್ಲ, ನನ್ ಟ್ಯಾಲೆಂಟ್ ಗೊತ್ತಿಲ್ಲ, ಹುಡುಕಿದ್ ನಾನೇ ಪಾರ್ಕಿಂಗ್ ಇದು. ಎಲ್ರು ನೋ ಪಾರ್ಕಿಂಗ್ ಅಂತ ನಿಲ್ಸೋ, ನಾವು ಅಲ್ಲಿ ನಿಲ್ಸೋದಾ? ಅದೇನದು ಗೈಸ್, ನೀಟಾಗಿರ್ಬೇಕು. ನೋ ಪಾರ್ಕಿಂಗ್ ನಿಲ್ಸೋಬೇಡ. ಅಲ್ಲಿ ನೋ ಪಾರ್ಕಿಂಗ್ ಸಿಂಬಲ್ ಇದೆ ಅಲ್ಲಿ, ಎಲ್ಲರೂ ಅಲ್ಲೇ ನಿಲ್ಸೋರೆ. ಆದ್ರೆ ನಾವು ಸ್ಪಾಟ್ ಹುಡುಕಿದ್ವಿ ಕಷ್ಟಪಟ್ಟು. ಸೊ ಗೈಸ್ ಫೈನಲಿ ಮಂತ್ರಿ ಮಾಲ್ಗೆ ಎಂಟರ್ ಆಗಿದೀವಿ. ಇದೇನೋ ಆಚೆ ಏನ್ ತರೋದಕ್ಕೆ ಸ್ಟಾಲ್ಸ್ ಟೈಪ್ ಇಟ್ಟವ್ರೆ ಕ್ರಿಸ್ಮಸ್ಗೆ ಅಂತ ನೋಡ್ತಿರ್ಬೋದು. ಬಹಳ ಸ್ಟಾಲ್ಸ್ ಇಟ್ಟವ್ರೆ ಇಲ್ಲಿ, ಬಟ್ಟೆ ಜ್ಯುವೆಲ್ರಿ ಎಲ್ಲ ಇದೆ ಇಲ್ಲಿ. ಹಾ, ಲೇಡೀಸ್ಗೆ ಅಷ್ಟೇ ಇಲ್ಲಿ ಜಾಸ್ತಿ ಸ್ಟಾಲ್ಸ್ ಇರೋದು. ಜೆಂಟ್ಸ್ಗೆಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ. ಮಾಲ್ ಓಡೇ ಹೋಗ್ಬಿಟ್ಟು ನೋಡ್ಬೇಕಾಗುತ್ತೆ. ಮಾಲ್ ಫುಲ್ ಚೇಂಜ್ ಆಗಿದೆ. ಆಕ್ಚುಲಿ 6 ಮಂತ್ಸ್ ಮೊದಲು ಬಂದಿದ್ದೆ ಇಲ್ಲಿ. ಕೆಲ್ಸ ಏನಿಲ್ಲ ಮಾಡೋ ಫ್ರೆಂಡ್ಗೋಸ್ಕರ ಅಷ್ಟು ಮಾಡಲ್ವಾ? ಹೆಲ್ಮೆಟ್ ಇಟ್ಕೊಂಡು ಹೋಗ್ತಾನೆ ಗೈಸ್, ಅದನ್ನ ಕೆಲಸ ಅಂತ ಹೇಳ್ತಾನೆ. ಸೊ ಫುಲ್ ಡೆಕೋರೇಷನ್ ಮಾಡಿಟ್ಟವ್ರ ಗೈಸ್. ನಾನು ಆಕ್ಚುಲಿ ಇಲ್ಲಿ ಅಂತ ಹೇಳ್ದಂಗೆ ಬಹಳ ತಿಂಗಳಾದ್ಮೇಲೆ ಬರ್ತಾನೆ ಇಲ್ಲಿ. ಹಾ, ನಾನು ಮುಂದೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ, ಚಿಕ್ಕ ಮಕ್ಕಳ ಟೈಪ್ ಇದೆ. ಗೈಸ್ ಚಿಕ್ಕ ಮಕ್ಕಳಿಗೆ ಅಷ್ಟೇ ಇದು ಚೆನ್ನಾಗಿರೋದು. ಅಗೇನ್ ಮೇಲೆ ಡೆಕೋರೇಷನ್ ಚೆನ್ನಾಗಿದೆ ಇಲ್ಲಿ. ಸುಮಂತ್ ಅಣ್ಣನ ಇನ್ನೊಂದು ಹೆಸರು ಇಡ್ಬೇಕು ನಾವು, ಕಟ್ಟಪ್ಪ ಅಂತ. ನಾನು ದ್ರೋಹ ಮಾಡ್ಬಿಟ್ಟ ಸುಮಂತ್ ಅಣ್ಣ. ಬಂದಿದ್ ನನ್ ಜೊತೆ, ಆದ್ರೆ ವಾಪಸ್ ಹೋಗ್ತಿರೋ ಇನ್ನೊಂದ್ ಫ್ರೆಂಡ್ ಜೊತೆ. ವೈ ಡಿಡ್ ಯು ಡೂ ದಿಸ್ ಸುಮಂತ್? ವೈ ಡಿಡ್ ಯು ಡೂ ದಿಸ್? ಟೈಮ್ ಇಸ್ ವೆರಿ ಲೆಸ್. ಶುಡ್ ಎಂಜಾಯ್ ಮೋರ್. ನೋಡಿ ಗೈಸ್, ಟೈಮ್ ಈಸ್ ವೆರಿ ಲೆಸ್, ಶುಡ್ ಎಂಜಾಯ್ ಮೋರ್ ಅಂತ ಬಿಟ್ಟು ನನಗೆ ದ್ರೋಹ ಮಾಡ್ಬಿಟ್ಟ. ಏನೋ ಒಬ್ಬನೇ ಮನೆ ಹೋಗ್ಬೇಕು, ನಮ್ ಮನೆ ಮುಂದಿನ ನೋಡಲ್ಲ ಇರ್ತಾನೆ ಇವನು. ಆದ್ರೆ ನಾನು ಮನೆಗೆ ಒಬ್ಬನೇ ಹೋಗ್ಬೇಕು ಇವಾಗ. ಯಾಕಂತಂದ್ರೆ ಇನ್ನೊಬ್ಬ ಫ್ರೆಂಡ್ಸ್ ಜೊತೆ ಪ್ಲಾನ್ ಮಾಡಿಕೋನ್ ಇವಾಗ. ಒಬ್ನೇ ಅಂತ ಯಾಕೆ ಅನ್ಕೊಂತೀಯ? ಯಾವ್ದಾದ್ರು ಹುಡುಗಿ ಸಿಗ್ಲಿ ಅಂತ ಬಿಟ್ಟು ಹೋಗ್ತಿದ್ದೀನಿ. ಗೈಸ್ ನಮ್ಮಂತವ್ರಿಗೆಲ್ಲ ಹುಡುಗಿರು ಸಿಗ್ತಾರ ಗೈಸ್? ವೆರಿ ಸ್ಯಾಡ್ ಸ್ಟೋರಿ ನಂದು. ನಮ್ಮಂತವ್ರಿಗೆಲ್ಲ ಹುಡುಗಿರು ಸಿಗಲ್ಲ. ಸಿಕ್ಕರೆ ಸುಮಂತ್ ಅವ್ರಿಗೂ ಸಿಗ್ಬೇಕು. ಸುಮಂತ್ ನೀನ್ ಸಿಗುತ್ತೆ.
ನನಗ್ ಸಿಕ್ಕಿ ಗೈಸ್ ಅಮೆರಿಕ ಹೋಗೋಣ ಅವನು. ಅಮೆರಿಕಲ್ಲಿ ಯಾರು ಸಿಕ್ಕೇ ಸಿಗ್ತಾರೆ ಗೈಸ್ ಅವ್ಗೆ. ನಮ್ಮಂತವ್ರಿಗೆ ಯಾರು ಸಿಗ್ತಾರೆ ಹೇಳಿ ಗೈಸ್. ಅಮೆರಿಕಲ್ ಆಡಿದಾರ್ತ ನಿನಗೆ? ಇಲ್ಲಪ್ಪ, ಒಬ್ರು ಇಲ್ಲ. ಇಲ್ಲಿ ಸುಮಂತ್ ಹಂಬಲ್ ಆಗ್ತಾವನೆ, ಆದ್ರೆ ಇದಾರೆ ಅಲ್ಲಿ ಯಾರೋ ಒಬ್ರು. ಸೊ ಗೈಸ್ ಇಲ್ಲಿ ಯಾವ್ದೋ ನಂದಿನಿ ಪಾರ್ಲರ್ ಟೈಪ್ ಇದೆ ಇಲ್ಲಿ. ಇಲ್ಲಿ ಬಂದ್ಬಿಟ್ಟು ವೆಜ್ ಚೀಸ್ ಸ್ಯಾಂಡ್ವಿಚ್ ಅಂತಿದ್ದೀವಿ. ಅಗೇನ್ ದುಃಖ ಆಗ್ತದೆ, ಸುಮಂತ್ ಅಣ್ಣ ನನ್ನ ಮಾಲ್ ಅಲ್ಲಿ ಬಿಟ್ಬಿಟ್ಟು ಫ್ರೆಂಡ್ ಜೊತೆ ಹೋಗ್ತಾವನೆ, ನಾನು ಒಬ್ನೇ ಮನೆ ಹೋಗ್ಬೇಕು ಆ ರೂಟ್ ಅಲ್ಲಿ. ಅವನು ಬರ್ತಾ ಅಂತ ಹೇಳ್ಬಿಟ್ಟು ಹೋಪ್ಸ್ ಅಲ್ಲಿ ಬಂದಿದ್ದೆ. ಸೊ ಎನಿವೇಸ್ ಕಟ್ಟಪ್ಪ ಅಂತ ಇಟ್ಟಿದ್ದೀನಿ ಅವನಿಗೆ ನಿಕ್ನೇಮ್. ಇವಾಗ ಅದು ಅವನ ಹೆಸರಿಗೆ ಫಿಟ್ ಆಗಿ ಹೋಗುತ್ತೆ ಇವಾಗ. ಸುಮಂತ್ ನೆಕ್ಸ್ಟ್ ವೀಕ್ USA ಹೋಗ್ತಾವನೆ, ಅದಕ್ಕೆ ಇವಾಗ್ಲೇ ಎಲ್ಲಾ ಕೆಲಸ ಮಾಡ್ತೀನಿ ಸುಮಂತ್ ಹತ್ರ. ಗೈಸ್ ಥಂಬ್ನೇಲ್ಗೋಸ್ಕರ ಒಂದು ಪೋಸ್ಟ್ ಕೊಡು ಅಂತ ಹೇಳ್ತೀನಿ. ಥಂಬ್ನೇಲ್ಗೋಸ್ಕರ ರೋದನೆ ಕೊಡ್ತಾವ ನನ್ಗೆ. ಯಾವ್ದೋ ಪೋಸ್ಟ್ ಹೇಳ್ತೀನಿ, ಯಾವ್ದೋ ಪೋಸ್ಟ್ ಕೊಡ್ತಾವನ ಅಣ್ಣ. ಯಾವ ಪೋಸ್ಟ್ ಕೊಡ್ತಿದ್ಯಾ ತೋಸ? ನಾನ್ ಹೇಳ್ತಿರೋದು ಹಿಂಗ್ ತೋರ್ಸ್ ಅಂತ, ಏರೋಪ್ಲೇನ್. ಅವನ್ ತೋರಿಸ್ತಿರೋದು ಪುಷ್ಪತೆ. ಒಡೆದೆ ಸುಮಂತ್, ಒಡೆದೆ. ಸೊ ಸುಮಂತ್ ಅಣ್ಣ ಅಲ್ಲಿ ಸುತ್ತಾಡ್ತವನೆ. ಇನ್ನ ಟೈಮ್ ಹಿಡಿತಿದೆ ಬರಕ್ಕೆ ಆರ್ಡ್ರು. ಗೈಸ್ ನೀವೇನಾದ್ರು ಇಲ್ಲಿ ತನಕ ಬಂದಿದ್ದೀರಾ, ನಾನ್ ಮಾಡೋ ಲಾಗ್, ನಾ ಮಾಡೋ ಕಂಟೆಂಟ್ ಏನೋ ನಿಮ್ಗೆ ಏನೋ ಚೆನ್ನಾಗ್ ಅನ್ಸುತ್ತೆ ಅಂತಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಅಂಡ್ ಫೈನಲಿ ಬಂತು ನಮ್ಮ ಆರ್ಡರ್. ವೈಟ್ ಇಲ್ಲೊಂದು ವೇಟರ್. ಸೊ ಫೈನಲಿ ಗೈಸ್ ನಮ್ಮ ಸ್ಯಾಂಡ್ವಿಚ್ ಬಂದಿದೆ. ಅಗೇನ್ ಸುಮಂತ್ ಅಣ್ಣನ್ಗೆ ಪಾನಿಪುರಿ ಮತ್ತೆ ಸಾಯಿರಾಮ್ ಸ್ಪೆಷಲ್ ತಿಂದು ಹೊಟ್ಟೆ ಫುಲ್ ಆಗಿದೆ ಅಂತೆ. ಅದಕ್ಕೆ ಹಾ ಅದೇ ಒಂದೇ ಪೀಸ್, ಲೈಕ್ 1/4 ಆಫ್ ದ ಪೀಸ್ ಹಾಕಂತೆ. ಅಲ್ಲೂ ಪೂರಿ ಕರ್ಕೊಂಡು ಹೋಗ್ಬಿಟ್ಟು ಸ್ವೀಟ್ ತಿನ್ಸ್ದ, ಇಲ್ಲೂ ಖಾರ ಇಲ್ಲ. ಇನ್ನೇ ಮಾಡ್ತಾನೆ ನನ್ಗೆ ಅವನು. ಇವಾಗ ನಾನು ಇಲ್ಲಿಂದ ಬಿಟ್ಟು ಹೋಗ್ತಾನೆ ಫ್ರೆಂಡ್ ಜೊತೆ, ಫುಲ್ ಕಟ್ಟಪ್ಪ ಬಿಹೇವಿಯರ್. ಬೇಗ BP ಬರ್ಬಾರ್ದು ಅಂತ. ಖಾರ ತಿಂದ್ರೆ BP ಬರುತ್ತಾ? ನಂಗೆ BP ಬರುತ್ತೋ ಗೊತ್ತಿಲ್ಲ, ಅವ್ರು ಇವ್ನು ಮಾಡೋದ್ ನಂಗೆ BP ಬರುತ್ತೆ ಗ್ಯಾರಂಟಿ. ಏನಪ್ಪ ಇದು ಬರೀ ಆನಿಯನ್ ತುಂಬಿಸಿಟ್ಟವ್ರೆ. ವಾವ್, ಪೂಜಾ ಸಿನ್ಸಿ ಬರೀ ಆನಿಯನ್ ಮೇಲೆ ಟೊಮೆಟೊ ತುಂಬಿಸಿಟ್ಟವ್ರೆ ಅದ್ರಲ್ಲಿ. ಮೇಲ್ಗಡೆ ಸೌತೆಕಾಯಿ. ವಾವ್, ಬರೀ ಆನಿಯನ್ ಮತ್ತೆ ಟೊಮೆಟೊ ತುಂಬಿಸಿಟ್ಟವ್ರೆ ಗೈಸ್. ಹಾಗೆ ಇದೇ ಆಚೆ ತಿಂದಿದ್ರೆ 30-40 ರೂಪಾಯಿ. ಇಲ್ಲಿ ಬಂದ್ ತಿಂದ್ರೆ 135. ಆಲ್ಮೋಸ್ಟ್ ಎಷ್ಟು 4x, 3 to 4x ಕಾಸ್ಟ್. ಸೊ ಗೈಸ್ ಆಚೆನೆ ತಿನ್ನಿ, ಮಾಲು ಬರಕ್ ಹೋಗ್ಬೇಡಿ ಇದನ್ನೆಲ್ಲ ತಿನ್ನಂಗಿದ್ರೆ. ಆದ್ರೆ ನಮ್ಮ ಸುಮಂತ್ ಅಣ್ಣ ಆಚೆ ಹೋಗ್ತಾನೆ, ಸೊ ಅಲ್ಲಿ ಈ ಲೆವೆಲ್ ಸಿಗುತ್ತಲ್ಲ, 4x ಅಲ್ಲ. ಸೊ ಅಭ್ಯಾಸ ಆಗೋಗಿದೆ ಅವ್ಗೆ. ಒಂದ್ ಫ್ರೀ ಸಜೆಷನ್ ಫ್ರೆಂಡ್ಸ್, US ಬರ್ಬೇಕು. ಹೇಳ್ತಾನೆ ಕೇಳಿಸ್ಕೊಳ್ಳಿ, ಯಾರೇ MS ಮಾಡಿ ಹೋಗ್ತಿದ್ರಲ್ಲ ಇವಾಗ, ಕೇಳಿಸ್ಕೊಳ್ಳಿ. US ಬರ್ಬೇಡಿ, ಎಲ್ಲ ಸ್ಯಾಚುರೇಟ್ ಆಗಿ ಕೂತ್ಕೊಂಡಿದೆ, ವರ್ಕ್ ಅಂತೂ ಸಿಗೋದಿಲ್ಲ. ಅಲ್ಲಿ ಹೋಗಿ ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡೋದು ಇಲ್ಲಿಗಲ್ ಆಗಿ, ಬೇರೆ ಆಪ್ಷನ್ ಇಲ್ಲ. ಗೈಸ್ ಇದು ಇನ್ಫಾರ್ಮೇಶನ್ ಅಲ್ಲ, ವಾರ್ನಿಂಗ್ ಇದು. ಸುಮಂತ್ ಅಣ್ಣ ಅಲ್ಲಿ ನೋಡೋನೆ ಒಂದ್ ವರ್ಷದಲ್ಲಿ ಏನೇನಾಗಿದೆ ಅಂತ. ಸೊ ನಿಮ್ಗೆ ಇನ್ಫಾರ್ಮೇಶನ್ ಅನ್ಕೋಬೇಡಿ, ವಾರ್ನಿಂಗ್ ಅನ್ಕೊಂಡಿದ್ದೀನ. ಯಾರು ಅಲ್ಲಿ ಹೈಯರ್ ಸ್ಟಡೀಸ್ ಇಲ್ಲ ಏನಾದ್ರು ವರ್ಕ್ ಲೈಕ್ ಜೂನಿಯರ್ ಲೆವೆಲ್ ಹೋಗಂಗಿದ್ರೆ ಹೋಗ್ಕೋಬೇಡಿ. ಡೈರೆಕ್ಟ್ ವಾರ್ನಿಂಗ್ ಕೊಡ್ತಾನೆ ಸುಮಂತ್ ಅಣ್ಣ ವಿತ್ ಎಕ್ಸ್ಪೀರಿಯನ್ಸ್. ಸೊ ಗೈಸ್ ಅಗೇನ್ ನಾ ಹೇಳ್ದಂಗೆ 8:30 ಹೋಗ್ತೀನಿ ಮನೆಗೆ, ಅಂಡ್ ಕ್ಯಾಚ್ ಅಪ್ ಮಾಡಕ್ ಆಗಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ಸಿಗೋಣ, ಯಾಕೆಂದ್ರೆ ಅಡಿನ ಹೇಳ್ದಂಗೆ ಸುಸ್ತಾಗಿದೆ. ಇನ್ನ ಮನೆ ಹೋಗ್ಬಿಟ್ಟು ಅಗೇನ್ ನೋ ಕಾಲ್ ಫ್ರೈಡೆ ಇದೆ, ಆದ್ರೆ ಇನ್ನೊಂದ್ ಸ್ವಲ್ಪ ನೋಡ್ಬೇಕಾಗುತ್ತೆ ಮೇಲ್ಸ್ ಮತ್ತೆ ಯಾವ್ದಾದ್ರು ಮೀಟಿಂಗ್ಸ್ ಬಗ್ಗೆ. ಮೀಟಿಂಗ್ಸ್ ಇರಲ್ಲ, ಆದ್ರೆ ಯಾವ್ದಾದ್ರು 1-to-1 ಕ್ಯಾಚ್ ಅಪ್ ಇರುತ್ತೆ, ಯಾವ್ದು ನೋಡ್ಬೇಕಾಗುತ್ತೆ ಇವಾಗ. ಸೊ ಲೇಟ್ ಆಗೋಗುತ್ತೆ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ಸಿಗೋಣ ನೆಕ್ಸ್ಟ್ ಲಾಗ್ ಅಲ್ಲಿ. ಸೊ ಬಾಯ್ ಬಾಯ್.